ಚಿತ್ರದುರ್ಗದಿಂದ ಬಂದಿರೋದು. ಸೊ ನಾನು 5 ಜನ ಫ್ರೆಂಡ್ಸ್ ಜೊತೆಗೆ ಬಂದೆ. ಸೊ ನಾನು ಆಲ್ರೆಡಿ ಒನ್ ಟೈಮ್ ವಿಸಿಟ್ ಮಾಡಿದ್ದೆ. ಈ ಕ್ಷೇತ್ರದ ಬಗ್ಗೆ ಇನ್ನೂ ನನಗೆ ಪುಣ್ಯಕ್ಷೇತ್ರದ ಬಗ್ಗೆ ತಿಳ್ಕೊಬೇಕಂತ ತುಂಬಾ ಆಸಕ್ತಿ ಇತ್ತು. ಹಾಗೇನೆ ನನ್ನ ಫ್ರೆಂಡ್ಸ್‌ಗೆ ಇದ್ರ ಬಗ್ಗೆ ಪರಿಚಯ ಮಾಡಿಕೊಡ್ಬೇಕು ಅನ್ನೋದು ನನಗೆ ತುಂಬಾ ಇಷ್ಟ ಇತ್ತು. ಸೊ ಇವಾಗ ಪೌರ್ಣಿಮಾ ನಡೀತಿರೋದ್ರಿಂದ ಸೊ 3 ಡೇಸ್ ಅಲ್ಲಿ ತುಂಬಾ ವಿಶೇಷವಾದಂತ ಪೂಜೆ, ಹಾಗೆ ಇಲ್ಲಿ ವಿಶೇಷವಾದಂತ ಅನ್ನದಾನ ಎಲ್ಲಾನು ನಡೀತಾ ಇದೆ. ಹಾಗೆ ತೀರ್ಥಕ್ಷೇತ್ರದ ಬಗ್ಗೆ ಹೇಳೋದಾದ್ರೆ ಇಲ್ಲಿ ಎಸ್ಪೆಷಲಿ ಇಲ್ಲಿ ತೀರ್ಥ ಒಳ್ಳೆ ಅಂದ್ರೆ ಅದರಿಂದ ಒಂದು ತುಂಬಾ ಒಳ್ಳೇದೆಲ್ಲ ಆಗುತ್ತೆ. ಆಮೇಲೆ ಕೈ ಕಾಲು ಏನೋ ನೋವುಗಳಿದ್ದು ಮತ್ತೆ ಏನೇ ಇದ್ರೂನು ಇಲ್ಲಿ ಕ್ಷೇತ್ರದಿಂದ ಎಲ್ಲದಕ್ಕೂ ನಿಜವಾಗ್ಲೂ ಒಳ್ಳೇದಾಗುತ್ತೆ. ಮತ್ತೆ ತುಂಬಾ ನೆಮ್ಮದಿ ಇದೆ ಇಲ್ಲಿ ಬಂದ್ರೆ. ತುಂಬಾ ಮೈಂಡ್ ಫ್ರೀ ಅಂತ ಅನ್ಸುತ್ತೆ. ಸೊ ಈ ಕ್ಷೇತ್ರ ಬಂದ್ಬಿಟ್ಟು ಶಿವಮೊಗ್ಗ ಡಿಸ್ಟಿಕ್ ಸಾಗರ ತಾಲೂಕು ಮತ್ತೆ ವರದಹಳ್ಳಿಯಲ್ಲಿ ಇರೋದು. ಸೊ ಎಲ್ಲರೂ ಒಮ್ಮೆ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿದೆ. ಸೊ ನನ್ನ ಫ್ರೆಂಡ್ಸು ವೆರಿ ಫಸ್ಟ್ ಟೈಮ್ ಇಲ್ಲಿ ಬಂದಿದ್ದಾರೆ. ಸೊ ಅವ್ರಿಗೆ ಕೇಳೋಣ ಅವ್ರ ಅನುಭವ ಹೇಗಿತ್ತು, ಸೊ ಅವ್ರು ಏನು ಹೇಳ್ತಾರೆ ಅಂತೇಳಿ. ಮಲೆನಾಡಲ್ಲಿ ಭಾಳ ಚೆನ್ನಾಗಿದೆ. ಇದು ಈ ಥರ ಒಂದು ಶ್ರೀಪೀಠ ಅಂತಲೇ ಗೊತ್ತಿರಲಿಲ್ಲ. ತೋರಿಸ್ಕೊಟ್ಟಿದ್ದಕ್ಕೆ ನಿಮಗೂ ಧನ್ಯವಾದಗಳು. ತುಂಬ ಸೊಗಸಾಗಿದೆ. ಊಟ ಇಲ್ಲಿ, ಪ್ರಸಾದ ಇರಲಿ, ಮೋಟಿವೇಶನ್ ಸಿಗುತ್ತೆ, ಮೈಂಡ್ ಕಾಮ್ ಇರುತ್ತೆ. ತೀರ್ಥ ಸ್ನಾನ, ಧ್ಯಾನ ಮಾಡ್ತಿದ್ದಾರೆ. ಇಲ್ಲಿಂದ ಬಂದು ಇರಬೇಕು, ಮಾಡಬೇಕು ಅಂತ ಅನ್ಸುತ್ತೆ. ನನ್ನ ಹೆಸರು ರಾಕೇಶ್ ಅಂತ. ಫ್ರೆಂಡ್ಸ್ ಜೊತೆ ಚಿತ್ರದುರ್ಗದಿಂದ ಒನ್ ಡೇ ಟ್ರಿಪ್ ಅಂತ ಬಂದಿದ್ವಿ. ಮಠದಲ್ಲೆಲ್ಲ ಚೆನ್ನಾಗಿದೆ. ತೀರ್ಥ ಸ್ನಾನ ಅಂತ ಇದೆ, ಅಲ್ಲಿ ನೈಸರ್ಗಿಕ ಗುಣವಾಗುವಂಥದ್ದು ಇದೆ. ಮತ್ತು ಊಟ ಪ್ರಸಾದ ಎಲ್ಲ ಭಾಳ ಚೆನ್ನಾಗಿತ್ತು. ಇವಾಗ ಗುರು ಪೌರ್ಣಮಿ ಇದೇನೋ 3 ಡೇಸ್ ಫಂಕ್ಷನ್ ನಡೀತಿತ್ತು, ಹಂಗಾಗಿ ಊಟ ಎಲ್ಲ ಸ್ಪೆಷಲ್ ಇತ್ತು. ಎಲ್ಲ ಐಟಮು ಚೆನ್ನಾಗಿತ್ತು ಮತ್ತು ಭಾಳ ನೆಮ್ಮದಿ ಇದೆ ಮಠದಲ್ಲಿ. ಗುರುಗಳ ಆಶ್ರಮದಲ್ಲಿ ಒಂದೇ ಮಾತಲ್ಲಿ ಹೇಳ್ಬೇಕು ಅಂದರೆ, ನೆಮ್ಮದಿ ಅನ್ನೋದು ಹುಡ್ಕೊಂಬರ್ಬೇಕು ಅಂದರೆ ಈ ಜಾಗದಲ್ಲಿ ಸಿಗುತ್ತೆ.